ನಮಸ್ತೆ. ಸರೋಜ, ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ಆಭರಣಗಳನ್ನು ನಾವು ವಯಸ್ಸು ಚಿಕ್ಕದಿರಬೇಕಾದ್ರೆ ಈ ಆಭರಣಗಳು ತೊಗೋಬೇಕು, ಅದನ್ನು ತೊಗೋಬೇಕು, ಅದನ್ನು ಲಾಕರಲ್ಲಿ ಇಡಬೇಕು ಅಂತೇಳ್ಬಿಟ್ಟು ಅದನ್ನು ಎಷ್ಟು ಜೋಪಾನವಾಗಿ ನಾವು ಮಾಡ್ತೀವಿ. ಅಂದರೆ ಆಭರಣಗಳು ವೆರೈಟಿ ಆಭರಣಗಳನ್ನ ತೊಗೊಂಡಿರ್ತೀವಲ್ವ, ಅದನ್ನು ಮನೆಯಲ್ಲಿ ಬೀರುನಲ್ಲಿ ಇಡ್ತೀವಿ, ಜೋಪಾನವಾಗಿ ಅಷ್ಟು ಜೋಪಾನ ಮಾಡ್ತೀವಿ, ಮತ್ತು ಲಾಕರಲ್ಲಿ ಇಡ್ತೀವಿ ಈ ಥರ. ಆದರೆ ನಿಜವಾದ ಆಭರಣಗಳು ಯಾವುದು? ವಯಸ್ಸಾದಮೇಲೆ ನಿಜವಾದ ಆಭರಣಗಳಂದರೆ ನಮ್ಮ ಕೀಲುಗಳು, ಮಂಡಿ ನೋವು ಬರುತ್ತೆ. ಈ ಆಭರಣ ಇದು ವಯಸ್ಸಾದಮೇಲೆ ಅದಕ್ಕಿಂತ ಚಿನ್ನ ಬೆಳ್ಳಿಗಿನ್ನ ಮಹತ್ವ ಇರೋದು ಈ ಆಭರಣಗಳು. ಇದನ್ನು ಜೋಪಾನ ಮಾಡಬೇಕು. ಅದನ್ನು ಹೇಗೆ ಲಾಕರಲ್ಲಿಟ್ಟು ಜೋಪಾನ ಮಾಡಿದ್ರೆ ಅದಕ್ಕಿಂತ ಹೆಚ್ಚಿದಕ್ಕೆ ಮಹತ್ವ ಕೊಡಬೇಕು ನಾವು. ಅಂದರೆ ಒಂದು ಮಧ್ಯ ವಯಸ್ಸು ಆಗ್ತಿದ್ದಂಗೆ ಅದನ್ನು ಶುರು ಮಾಡ್ಕೋಬೇಕು, ಜೋಪಾನ ಮಾಡಬೇಕು ಅಂತ ಹೇಳಿ. ಯಾರಿಗೂ ಅದ್ರ ಕಡೆ ಗಮನ ಇರೋದಿಲ್ಲ, ಟೈಮ್ ಇರೋದಿಲ್ಲ. ಇನ್ನು ಒಂದು ಎಕ್ಸ್ಕ್ಯೂಸ್ ಕೊಡ್ತಾ ಹೋಗ್ತೀವಿ. ಆ ಟೈಮಲ್ಲಿ ಮಾಡೋಣ ಎಕ್ಸಸೈಸ್, ಈ ಟೈಮಲ್ಲಿ ಮಾಡೋಣ ಯೋಗಾಸನ ಮಾಡೋಣ, ಪ್ರಾಣಾಯಾಮ ಮಾಡೋಣ ಅಂತ ಮುಂದಕ್ಕೆ ಹಾಕ್ತಾ ಹೋಗ್ತೀವಿ. ವಯಸ್ಸಾದಮೇಲೆ ಆಭರಣಗಳು ಅಂದರೆ ಇದನ್ನು ಆರೈಕೆ ಮಾಡಬೇಕು, ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು, ಸ್ವಲ್ಪ ವಾಕಿಂಗ್ ಮಾಡ್ಕೋಬೇಕು, ವೆಯ್ಟ್ ಕಡಿಮೆ ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಆ ಥರ ಮಾಡ್ಕೋಬೇಕು. ಇದು ಭುಜಗಳು, ಬೆನ್ನಿನ ಭಾಗ, ಸೊಂಟ ನೋವು, ಬೆನ್ನು ನೋವು ಎಲ್ರಿಗೂ ಬರುತ್ತೆ ವಯಸ್ಸಾದಮೇಲೆ. ಮುಖ್ಯವಾಗಿ ಮಂಡಿಗಳದೇ ಇರೋದು, ಕಾಲು ಸೋತಾಗೋದಾಗೋದು, ಆಮೇಲೆ ಫ್ಯಾಟ್ ಜಾಸ್ತಿ ಆಗ್ತಾ ಇರುತ್ತೆ, ಒಬೆಸಿಟಿ ಜಾಸ್ತಿ ಆಗೋದು. ಅದು ಜಾಸ್ತಿ ಆಯಿತು ಅಂತಂದರೆ ನಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತೆ, ಜೀರ್ಣ ಆಗೋಲ್ಲ. ಇದೆಲ್ಲ ನಮ್ಮ ಶರೀರದ ಆಭರಣಗಳು. ನನ್ನ ಪ್ರಕಾರ ಈ ಆಭರಣಗಳು ಚೆನ್ನಾಗಿತ್ತು ಅಂತಂದರೆ ನಾವು ಲಾಕರಲ್ಲಿ ಇಟ್ಟಿರ್ತೀವಲ್ಲ, ಬೆಳ್ಳಿ ಚಿನ್ನ ಅದೆಲ್ಲನ, ಒಡವೆಗಳು ಯಾವ್ಯಾವುದಿದೆ ನೋಡಿ, ಅದಕ್ಕೆ ಮಹತ್ವ ಬರುತ್ತೆ. ಈ ಆಭರಣಗಳು ಸರಿಯಾಗಿಲ್ಲ ಅಂತಂದರೆ ಆಭರಣಗಳಿಗೆ ವ್ಯಾಲ್ಯೂನೇ ಇಲ್ಲ, ಅದಕ್ಕೆ ಮಹತ್ವನೇ ಇಲ್ಲ. ನೀವು ಇದನ್ನು ಸರಿಯಾಗಿ ಇಟ್ಕೊಂಡಿಲ್ಲ ಅಂದರೆ, ಓಡಾಡೋಕ್ಕಾಗಲಿಲ್ಲ ಅಂದರೆ ಅದನ್ನು ಹೇಗೆ ಹಾಕ್ಕೊತೀರ ನೀವು ಅಲ್ವಾ? ಮುಖ್ಯವಾಗಿ ಆರೋಗ್ಯವಾಗಿರೋದು ಇಂಪಾರ್ಟೆಂಟು. ಶರೀರ ಸದೃಢವಾಗಿರಬೇಕು ಅಂತಂದರೆ ಇದಕ್ಕೆ ಸ್ವಲ್ಪ ಎಲ್ಲರೂ ಮಹತ್ವ ಕೊಡಿ, ಆರೈಕೆ ಮಾಡ್ಕೊಳ್ಳಿ, ಮಸಾಜ್ ಮಾಡ್ಕೊಳ್ಳಿ, ಎಣ್ಣೆ ಹಚ್ಚಿ ವಾರಕ್ಕೊಂದು ಸಲ ಎಣ್ಣೆ ಮಸಾಜ್ ಮಾಡ್ಕೊಳ್ಳಿ. ವಯಸ್ಸಾದಾಗ ನಾನು ಹೇಳ್ತಿರೋದು 40 ವರ್ಷ ಆದಮೇಲೆ ಇವೆಲ್ಲ ನಾವು ಮಾಡ್ಕೊಳ್ತಾ ಬಂದರೆ ಆರೋಗ್ಯ ಮೇಂಟೈನ್ ಮಾಡ್ಬೋದು. ಎಲ್ಲರೂ ಆರೋಗ್ಯವಾಗಿರಲಿ ಅನ್ನೋದೇ ನನ್ನ ಉದ್ದೇಶ. ನನಗೆ ಗೊತ್ತಿರೋದನ್ನು ಶೇರ್ ಮಾಡ್ತಿದ್ದೀನಿ, ನೀವು ಬೇರೆಯವ್ರಿಗೆ ಶೇರ್ ಮಾಡಿ. ನಮಸ್ತೆ.